ವಕ್ಫ್ ಆಸ್ತಿ ಕಬಳಿಕೆ ವರದಿ ಬಗ್ಗೆ ಮಾತಾಡದಂತೆ ವಿಜೇಂದ್ರ 150 ಕೋಟಿ ಆಫರ್ ಕೊಟ್ಟಿದ್ದರಂತೆ. ಅನ್ವರ್ ಮಾಣಿಪ್ಪಾಡಿ ಅವರ ಹಳೆಯ ಹೇಳಿಕೆ ವೈರಲ್ ಆಗಿದ್ದೇ ತಡ ಸಿಬಿಐ ತನಿಖೆಗೆ ಸರ್ಕಾರ ಕೇಳಿತ್ತು. ಆದರೆ ಅದೇ ಸಿದ್ದರಾಮಯ್ಯ ಸರ್ಕಾರ ವಿಜೇಂದ್ರ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಲ್ಲ ಅಂತ ಈಗ ಯೂ-ಟರ್ನ್ ಹೊಡೆದಿದೆ. Vijayendra has offered me crores of rupees to pull back this case. ಕೋಟಿ ಗಟ್ಟಲೆ ಆಫರ್ ಮಾಡಿ ಕಾಂಗ್ರೆಸ್ನವರು ಮಾಡ್ತಾರೆ. ಕರ್ನಾಟಕದಲ್ಲಿ ಒಟ್ಟು 2,30,30,000 ಕೋಟಿ ವಕ್ಫ್ ಆಸ್ತಿ ಕಬಳಿಕೆಯಾಗಿದೆ. 3 ಪಕ್ಷದವರು ಸೇರಿ ವಕ್ಫ್ ಹೆಸರಲ್ಲಿ ಬಡವರ ಭೂಮಿಯನ್ನ ನುಂಗಿ ಹಾಕಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಕೋಟಿ ಆಸ್ತಿಯನ್ನ ವಕ್ಫ್ ಹೆಸರಲ್ಲಿ ಜನರಿಂದ ಕಿತ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ಅನ್ವರ್ ಮಾಣಿಪ್ಪಾಡಿ ಕೊಟ್ಟ ವರದಿಯಲ್ಲಿದೆ. ಈ ವರದಿಯನ್ನ 2012ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಸರ್ಕಾರಕ್ಕೆ ಮಾಣಿಪ್ಪಾಡಿ ಕೊಟ್ಟಿದ್ರು. ಆದರೆ ಇದೇ ವರದಿ ಇಟ್ಕೊಂಡು ವಿಜಯೇಂದ್ರ ಸೆಟಲ್ಮೆಂಟ್ಗೆ ಹೋಗಿದ್ರಂತೆ. ಜೊತೆಗೆ ವರದಿ ವಿಷಯದಲ್ಲಿ ಸುಮ್ಮನಿರಿ ಅಂತ ಅನ್ವರ್ ಮಾಣಿಪ್ಪಾಡಿ ಅವರಿಗೆ 150 ಕೋಟಿ ಆಫರ್ ಕೂಡ ಕೊಟ್ಟಿದ್ರಂತೆ. ಇದನ್ನ ಅನ್ವರ್ ಮಾಣಿಪ್ಪಾಡಿ ಅವರೇ 2022ರಲ್ಲಿ ಹೇಳಿದ್ರು. 2.5 ವರ್ಷಗಳ ಹಿಂದಿನ ಹೇಳಿಕೆಯನ್ನ ಕಾಂಗ್ರೆಸ್ನವರು ಪ್ರಸ್ತಾಪಿಸುತ್ತಿದ್ದಂತೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿ ಸಿಬಿಐ ತನಿಖೆ ಆಗಬೇಕು ಅಂದಿದ್ರು. ವಿಷಯ ದೊಡ್ಡದಾಗ್ತಿದ್ದಂತೆ ಅನ್ವರ್ ಮಾಣಿಪ್ಪಾಡಿ ನಾನು ವಿಜಯೇಂದ್ರ ಬಗ್ಗೆ ಆರೋಪ ಮಾಡಿಲ್ಲ, ಕಾಂಗ್ರೆಸ್ನವರೇ ಕೋಟಿ ಆಫರ್ ಕೊಟ್ಟಿದ್ರು ಅಂತ ಉಲ್ಟಾ ಹೊಡೆದ್ರು. 2,30,000 ಕೋಟಿಯ ಒಂದು ಹಗರಣ ಹೊರತಂದು 150 ಕೋಟಿ ರೂಪಾಯಿಯ ಅಂಬಿಷನ್ ಕೊಟ್ಟಿದ್ದು ನಾನು ಅದನ್ನು ತಗೊಳ್ಳೋದು ಇದ್ದವನು. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು. ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ನನಗೆ ಆಫರ್ ಕಾಂಗ್ರೆಸ್ಸಿಂದ 2012 ನಿಲ್ತನಕ ಬರ್ತಾನೇ ಇದೆ. ನಾನು ಯಾವಾಗ ವರದಿಯನ್ನು ಕೊಟ್ಟಲೋ ಆ ಸಂದರ್ಭದಲ್ಲಿ ವಿಜಯೇಂದ್ರರು ಸೀನಿಯರ್ ಇದ್ದಿಲ್ಲ, ಅವರು ಯಾರದ್ದು ಕೂಡ ನಮ್ಗೆ ಗೊತ್ತಿಲ್ಲ. ಸತ್ಯ ಹೇಳಬೇಕಾದ್ರೆ 150 ಕೋಟಿ ಆಗಲಿ ಯಾವಾಗಲೂ ಅವರು ಕೊಟ್ಟಿಲ್ಲ, ಕೊಡಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅವರು ವಕ್ಫ್ ಹೆಸರಲ್ಲಿ ಸೆಟಲ್ಮೆಂಟ್ಗೆ 150 ಕೋಟಿ ಆಫರ್ ಕೊಟ್ಟಿದ್ದೇ ವಿಜಯೇಂದ್ರ ಅಂತ ಕಾಂಗ್ರೆಸ್ನವರು ಮುಗಿಬಿದ್ರು. ಅಧಿವೇಶನ ಶುರುವಾಗ್ತಿದ್ದಂತೆ ಬಿವೈ ವಿಜಯೇಂದ್ರ ಅವರೇ ತಮ್ಮ ಮೇಲಿರುವ 150 ಕೋಟಿ ಆರೋಪವನ್ನ ಚರ್ಚೆಗೆ ತಗೊಂಡ್ರು. ಸರ್ಕಾರದ ಮೇಲೂ ಮುಗಿಬಿದ್ರು. ಸಿಬಿಐ ತನಿಖೆಗೆ ವಹಿಸಲಿ ಅಂತ ಸವಾಲ್ ಹಾಕಿದ್ರು. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ವಿಜಯೇಂದ್ರ ಸವಾಲ್ ಸ್ವೀಕರಿಸಲಿಲ್ಲ ಸರ್ಕಾರ. ಸಿಬಿಐಗೆ ವಕ್ಫ್ ಹಗರಣ ಒಪ್ಪಿಸಲು ಸರ್ಕಾರ ನಕಾರ. ಅನ್ವರ್ ಮಾಣಿಪ್ಪಾಡಿ ಹಳೆ ಹೇಳಿಕೆಯನ್ನ ವೈರಲ್ ಮಾಡಿದ್ದು ಕಾಂಗ್ರೆಸ್ ನಾಯಕ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಹೇಳಿಕೆಯನ್ನ ಮುಂದಿಟ್ಕೊಂಡು ಸಿಬಿಐ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದೇ ಕಾಂಗ್ರೆಸ್ ಸರ್ಕಾರ ಅನ್ವರ್ ಮಾಣಿಪ್ಪಾಡಿ ವಿಜಯೇಂದ್ರ ಮೇಲೆ ಹಾಕಿದ್ದ 150 ಕೋಟಿ ಬಾಂಬ್ ಕೇಸ್ ಸಿಬಿಐಗೆ ವಹಿಸಲ್ಲ ಅಂತ ಹೇಳಿದೆ. ಅನ್ವರ್ ಮಾಣಿಪ್ಪಾಡಿಗೆ ಬಿಜೆಪಿ ಬೆದರಿಕೆ ಹಾಕಿಸಿ ಸುಮ್ಮನಿರಿಸಿದೆ. ಪ್ರಕರಣ ಸಿಬಿಐಗೆ ಕೊಡುವ ಆಲೋಚನೆ ಸದ್ಯಕ್ಕಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರೆ ಸಿಬಿಐಗೆ ವಹಿಸಲ್ಲ ಅಂತ ಉಪಮುಖ್ಯಮಂತ್ರಿಗಳು ಕಡ್ಡಿ ತುಂಡಾದಂತೆ ಹೇಳಿದ್ರು. ನೀವ್ಯಾಕೆ ಸಿಬಿಐ ತನಿಖೆ ಮಾಡಿಸಲಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಅವರನ್ನೇ ಪ್ರಶ್ನಿಸಿದ್ರು. ಅವ್ರಿಗೆ ಗೊತ್ತಿದೆ ಸಿಬಿಐಗೆ ನಾವು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ, ಅದಕ್ಕೆ ಅವ್ರು ಸಿಬಿಐ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಬರೀಲಿ, ಇದು ಸಿಬಿಐನವ್ರು ಬರೀಲಿ, ಇದು ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಅಂತ ಆಮೇಲೆ ಮಾತಾಡೋಣ. ಆ ವಿಡಿಯೋನ ಯಾರು ಕೂಡ ಸೂಪರ್ ಇಂಪೋಸ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ, ಅವರೇ ಹೇಳಿರೋದು. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ ಬಿ ಜೆ ಪಿಯವರು ಅವರಿಗೆ ಒತ್ತಡ ಹಾಕಿ, ಅವರ ಧಮಕಿ ಹಾಕಿ ಅವರಿಗೆ ಉಲ್ಟಾ ಹೇಳೋಂಗೆ ಮಾಡಿದ್ದಾರೆ. ಅದು ಸುಳ್ಳಿದ್ದಿದ್ರೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ? ಒಂದು ನೋಟಿಸನ್ನು ಕೊಟ್ರ ಅನ್ವರ್ ಮಾಣಿಪ್ಪಾಡಿಗೆ, ಇದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ, ಇದರಲ್ಲಿ ಏನಾದರೂ ನಿಜ ಇದೆಯಾ ಸುಳ್ಳು ಇದೆಯಾ, ನೀವು ಉತ್ತರ ಕೊಟ್ಟಿಲ್ಲ ಆದರೆ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀನಿ ಅಂತ. ವಕ್ಫ್ ಆಸ್ತಿ ಕಬಳಿಕೆ ಸೂತ್ರಧಾರಿಗಳು ಪಾತ್ರಧಾರಿಗಳು ಯಾರು? ಅನ್ವರ್ ಮಾಣಿಪ್ಪಾಡಿ ವರದಿಯಲ್ಲಿರೋ ಪ್ರಮುಖಾಂಶಗಳೇನಂತ ನೋಡೋದಾದ್ರೆ, ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ಬಗ್ಗೆ ತನಿಖೆಗೆ ಮೊದಲ ಸಲ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಆದೇಶಿಸಿದ್ರು. ಅಲ್ಪಸಂಖ್ಯಾತ ಆಯೋಗದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ರೆಡಿ ಮಾಡಿ 23/3/2012ರಲ್ಲಿ ಸರ್ಕಾರಕ್ಕೆ ಕೊಟ್ಟಿದ್ರು. ವಿಧಾನಮಂಡಲದಲ್ಲೂ ಮಂಡನೆಯಾಗಿತ್ತು. ಪ್ರಮುಖವಾಗಿ ಬೀದರ್, ಕಲಬುರಗಿ, ಬೆಂಗಳೂರು ಸೇರಿ ಹಲವೆಡೆ 27,000 ಎಕರೆ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ದಾಖಲೆಗಳಿದೆ ಅನ್ನೋದು ಗೊತ್ತಾಗಿತ್ತು. ಒಟ್ಟು 2,30,30,000 ಕೋಟಿ ಹಗರಣ ಅಂತ ವರದಿಯಲ್ಲಿತ್ತು.
ಮೂರು ಪಕ್ಷಗಳ ಘಟಾನುಘಟಿ ರಾಜಕೀಯ ನಾಯಕರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ವರದಿಯಲ್ಲಿ ಸವಿಸ್ತಾರವಾಗಿ ರಾಜಕಾರಣಿಗಳ ಬಗ್ಗೆ ಉಲ್ಲೇಖನೂ ಆಗಿತ್ತು. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸದ್ದು ಮಾಡಿದ್ದ ವಕ್ಫ್ ವರದಿ ಮತ್ತೆ 2019ರಲ್ಲಿ ಬಿಎಸ್ವೈ ಸರ್ಕಾರ ಬಂದಾಗ ಮೂಲೆ ಸೇರಿತ್ತು. 2024 ಅಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರನು ಯಾಕೋ ಮಾಣಿಪ್ಪಾಡಿ ವರದಿಯನ್ನ ಮೂಲೆಗಿಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.